ಯಾರ್ ಕರ್ದಿಕ್ಕು ಪ್ರೀತಿ ಜೋಡಿಗಳನ್ನ ಕೂಡಿಸುತ್ತದೆ ಅಂತಾರೆ. ಆದರೆ ಇಲ್ಲೊಂದು ಪ್ರಕರಣ. MBBS ಮಾಡ್ತಿದ್ದ ಯುವತಿ ಪ್ರೀತಿಗೆ ಸಿಲುಕಿದ್ದ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿದ್ದ ಯುವಕನೋರ್ವನ ಬದುಕು ಕೊಲೆಯಿಂದ ಅಂತ್ಯ ಕಂಡಿದೆ. ದೇವನಹಳ್ಳಿ ಪಟ್ಟಣದ ಪೊಲೀಸ್ ಠಾಣಾ ವ್ಯಾಪ್ತಿಯ ನೀರಗಂಟಿ ಪಾಳ್ಯದ ನಿವಾಸಿ 19 ವರ್ಷದ ಯುವಕ ಪ್ರೀತಂ ತನಗಿಂತ 2 ವರ್ಷ ದೊಡ್ಡವಳಾದ MBBS ವ್ಯಾಸಂಗ ಮಾಡ್ತಿದ್ದ ಯುವತಿಯೊಬ್ಬಳನ್ನ ಪ್ರೀತಿ ಮಾಡಿದ್ದ. ಆದರೆ ಪ್ರೀತಿ ವಿಚಾರ ತಿಳಿದ ಯುವತಿಯ ಸಂಬಂಧಿಕರು 2-3 ಬಾರಿ ಯುವಕ ಪ್ರೀತಂನಿಗೆ ವಾರ್ನಿಂಗ್ ಮಾಡಿದ್ರೂ ಸಹ ಪ್ರೀತಿ ಮುಂದುವರಿಸಿದ ಪ್ರೀತಂಗೆ ಯುವತಿಯ ಚಿಕ್ಕಮ್ಮನ ಮಗ ಶ್ರೀಕಾಂತ್ ಮತ್ತು ಸಹಚರರು ಶುಕ್ರವಾರದ ರಾತ್ರಿ ಯುವಕನನ್ನ ಕಾರ್ನಲ್ಲಿ ಕಿಡ್ನಾಪ್ ಮಾಡಿಕೊಂಡು ಹೋಗಿ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ. ಕೊಲೆಯಾದ ಪ್ರೀತಂ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು ಪೊಲೀಸ್ ಠಾಣೆಯ ಮುಂದೆ ನ್ಯಾಯಕ್ಕಾಗಿ ಹೋರಾಟ ನಡೆಸಿದ್ದಾರೆ. ನಾನು ನನ್ನ ಮಕ್ಕಳು ದುಡ್ದು ನನ್ ಗಂಡನ್ ಸಾಕ್ತಾ ಇದ್ವಿ. ಇವಾಗ ನಮ್ಗೆ ಯಾರ್ ಕರ್ದಿಕ್ಕು? ನನ್ ಮಗ ಓದೋದ್ ಬಿಟ್ಟು ಕೆಲ್ಸ ಮಾಡ್ತಾ ಇದ್ದ. ರಾತ್ರಂಗೆ ಹೋಗಿ ಪ್ರಾಣ ತೆಗ್ದಿದ್ದವಲ್ಲ ಸರ್. ಪ್ರಾಣ ಹೋಗಂತ ಕೆಲ್ಸ ನನ್ ಮಗ ಏನ್ ಮಾಡಿದ ಸರ್? ಒಂದೇ ಒಂದ್ಸಲ ಸಾಕಾಗಿತ್ತು. ಬದುಕಂತ ಇದ್ವಿ. ಒಂದೇ ಒಂದ್ ಹುಡುಗಿಗೋಸ್ಕರ ಅವ್ರ ತಾಯಿನೂ ಎತ್ತಿರೋದೆ, ನಾನು ಎತ್ತಿರೋದೆ. ಅವರಷ್ಟೇ ನಮಗೂ ಇರೋದು. ನಾನು ಕೂಲಿ ಮಾಡಿ ಬೆಂಗಳೂರಿಂದ ಬಂದು 3 ವರ್ಷ ಆಯ್ತು ಇಲ್ಲಿಗೆ ಬಂದು. ಅವತ್ತಿಗೆ ಗಾರ್ಮೆಂಟ್ಸ್ ಹೋಗ್ತಾ ಇದ್ದೀನಿ. ನಾನು 1-2 ವರ್ಷ ಓದಿದ್ವಿ, 2nd ಇಯರ್ ತನಕ ಓದ್ಸಕ್ ಆಗ್ಲಿಲ್ಲ. ಅವ್ರ ಅಪ್ಪಂಗ ಹಂಗ ಆದ್ಮೇಲೆ ಕಾಲೇಜ್ ಬಿಡ್ಸಿ ಕೆಲ್ಸಕ್ ಹೋಗ್ತಾ ಇದ್ವಿ. ನಾನು ನನ್ ಮಕ್ಳು ಕೆಲ್ಸಕ್ ಹೋಗ್ತಾ ಇದ್ವಿ. ಇವಾಗ ಯಾರು ಸರ್ ನಮಗ್ ದಿಕ್ಕು? ನಮ್ಗೆ ಯಾರು? ರಾತ್ರಿ ಅವನು ಮನೆಗ್ ಬಂದ್, ನನ್ ಕೆಲ್ಸದಿಂದ ಬಂದ್ಮೇಲೆ ಮನೆಗ್ 2 ಸಲ ಬಂದು ಒಂದ್ಸಲಿ ಬಂದು ನೀರ್ ತಂದು ಕೊಟ್ಬಿಟ್ಟು ಹೋದ. ಮತ್ತೆ ಇನ್ನೊಂದ್ಸಲಿ ಬಂದು ಊಟ ಮಾಡ್ಕೊಂಡು 1 ಅರ್ಧ ಗಂಟೆ ನನ್ ಕೈಯಲ್ಲೇ ಊಟ ಇಸ್ಕೊಂಡ್ ತಿಂದ್ಬಿಟ್ಟು ಮಮ್ಮಿ ನಾನು ಹೋಗ್ತೀನಿ ಅಂದ. ಬೇಡಪ್ಪ ಇವತ್ತು ಹೋಗ್ಬೇಡ ಬಿಡು, ಹೋಗ್ಲಿ ಅಂದ್ರೆ ಮಳೆ ಬೇಡಪ್ಪ ಅಂತ ಹೇಳ್ದೆ. ಇಲ್ಲ ಸ್ವಲ್ಪ ಬೇಗ ಬಂದ್ಬಿಡ್ತೀನಿ ಅಂದೆ. ಸರಿ ಆಯ್ತು ಹೋಗ್ಬಿಟ್ಟು ಬೇಗ ಆಮೇಲೆ ಬಂದು 10:30 ನನ್ ಫೋನ್, ಮತ್ತೆ 10:30 ಕೆಲ್ಸದ ಹತ್ರನೇ ಇದ್ದ. ಮಾತಾಡ್ದ, ಬೇಗ ಬಾರಪ್ಪ ಅಂದೆ. ಸರಿ ಮಾಮಿ ಬರ್ತೀನಿ, ಇನ್ನೊಂದ್ ಅರ್ಧ ಗಂಟೆ, ಇನ್ನೊಂದ್ ಅವರಲ್ಲಿ ಬಂದ್ಬಿಡ್ತೀನಿ, ನಾನು ಇರಲ್ಲ ಅಂತ ಹೇಳ್ದ. ಅಷ್ಟೇ ಸರ್. ಮತ್ತೆ 1 ಗಂಟೆ ಫೋನ್ ಮಾಡೋಷ್ಟರಲ್ಲಿ ಸ್ವಿಚ್ ಆಫ್. ಕಂಠಪೂರ್ತಿ ಕುಡಿದು 4-5 ಜನರ ಗುಂಪು ಹಲ್ಲೆ ಮಾಡಿದ್ದಾರೆ ಎನ್ನಲಾಗುತ್ತಿದ್ದು, ಯುವಕನನ್ನ ಕೊಲೆ ಮಾಡಿದ ನಂತರ ಮೃತದೇಹವನ್ನ ಗ್ರಾಮದಲ್ಲಿ ಬಿಸಾಕಿ ಆರೋಪಿಗಳು ಪರಾರಿಯಾಗಿದ್ದಾರೆ. ಇನ್ನು ಬೆಳೆದು ನಿಂತ ಮಗನನ್ನ ಕಳೆದುಕೊಂಡ ಪೋಷಕರು ಮತ್ತು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು, ಪೊಲೀಸ್ ಠಾಣೆಯ ಮುಂದೆ ತಾಯಿ ಮತ್ತು ಸಂಬಂಧಿಕರು ಯುವಕ ಪ್ರೀತಂ ಸಾವಿಗೆ ನ್ಯಾಯ ಕೊಡಿಸುವಂತೆ ಒತ್ತಾಯಿಸಿದ್ದಾರೆ. ಇವನು ಇಷ್ಟಪಟ್ಟಿದ್ದೇನೋ ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಸರ್. ನಾವಿರೋದು ದೊಡ್ಡಚರ್ಪಳ್ಯ, ನಮ್ಗೆ ಗೊತ್ತಿಲ್ಲ ಏನಿಲ್ಲ. ಗಾಂಜಾ ಹೊಡೆದ್ಬಿಟ್ಟು ಚೆನ್ನಾಗಿ ಕುಡ್ಕೊಂಡು ಬಂದು ಅವ್ನ ಕೆಲಸ ಮಾಡೋ ಹತ್ರ 5 ಜನ ಬಂದು ಅವ್ನ ಅಲ್ಲೇ ಹೊಡೆದ್ಬಿಟ್ಟು ಎತ್ತಕೊಂಡು ಹೋಗವ್ರೆ. ಕಂಪ್ನಿ ಹತ್ರ ಕೂಡ ನಮಗೆ ಯಾರು ಏನು ಹೇಳಲಿಲ್ಲ ಸರ್. ಅವ್ನು ಬಂದಿದ್ದ ಹೋದ, ಗಾಡಿ ಕೂಡ ಅಲ್ಲೇ ಬಿದ್ದದೆ, 2 ವೀಲರ್ ಇಲ್ಲಿ ಎಲ್ಲೇ ಅಲ್ಲಿ ಹೋಗ್ತಾ ಇದ್ನಿ ಸರ್. ಬರ್ತೀನಿ, ಅವ್ರ ಅಮ್ಮಂಗೆ 8 ಗಂಟೆಗೆ ಹೋಗಿದ್ದಾನೆ, 7:30 8 ಗಂಟೆಗೆ ಹೋಗಿದ್ದಾನೆ. ಊಟ ಮಾಡ್ಕೊಂಡು ಹೋಗಿ 10 ಗಂಟೆಗೆ ಅವ್ರ ಅಮ್ಮ 10:30 ಫೋನ್ ಮಾಡಿದ್ರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೇವನಹಳ್ಳಿ ಪೊಲೀಸರು ಪರಿಶೀಲನೆ ನಡೆಸಿ ಆರೋಪಿಗಳ ಬಂಧನಕ್ಕೆ ಮುಂದಾಗಿದ್ದು ತನಿಖೆ ಕೈಗೆತ್ತಿಕೊಂಡಿದ್ದಾರೆ. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ.